ಮಂಡ್ಯ ಜನತೆಗೆ ನಿಮ್ಮ CEO ನಂದಿನಿ ಮಾಡುವಂಥ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ವರ್ಷ ನಾವು 23ರಿಂದ 27ನೇ ತಾರೀಕು ನಮ್ಮ ಒಂದು DC ಆಫೀಸ್ ಮುಂದೆ ಇರುವಂತಹ ಒಂದು ಕಾವೇರಿ ವನದಲ್ಲಿ ಮತ್ತು ನಮ್ಮ ತೋಟಗಾರಿಕಾ ಇಲಾಖೆಯ ಒಂದು ಕಾಂಪ್ಲೆಕ್ಸ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಸಂಘ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನತೆ ಕೂಡ ಖಂಡಿತವಾಗ್ಲೂ ಭೇಟಿ ನೀಡಿ. ಇಲ್ಲಿ ಬಹಳಷ್ಟು ಆಕರ್ಷಣೆಗಳಿದೆ. ನೀವು ನೋಡಲಿಕ್ಕೆ ತುಂಬಾ ಮನಸೂರೆಗೊಳ್ಳುವಂಥ ಒಂದು ಪ್ರಾತ್ಯಕ್ಷಿಕೆಗಳಿದೆ. ಪ್ರತಿ ಒಂದು ಇಲಾಖೆ ವತಿಯಿಂದ ಅವರ ಇಲಾಖೆಯ ಅರಿವು ಮೂಡಿಸುವಂಥ ಜಾಗೃತಿ ಕಾರ್ಯಕ್ರಮಗಳ ಜೊತೆ ವಿಶೇಷ ಆಕರ್ಷಣೆಗಳು ಕೂಡ ಇದೆ. ಉದಾಹರಣೆಗೆ ಕ್ಯಾಪ್ಸಿಕಮ್ ಇಂದ ಮಾಡಿರುವಂಥ ಒಂದು ಮನೆ ಇದೆ, ತರಕಾರಿಗಳಿಂದ ಮಾಡಿರುವಂಥ ಮನೆ ಇದೆ, ಕಬ್ಬಿನಿಂದ ಮಾಡಿರುವಂಥ ಒಂದು ಮನೆ ಇದೆ. ಅಷ್ಟೇ ಅಲ್ಲದೆ ಯಾಂತ್ರೀಕೃತವಾಗಿ ಭತ್ತ ನಾಟಿ ಮಾಡುವಂಥ ಮಹಿಳೆಯ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಇದೆ. ಹೇಳ್ತಾ ಹೋಗ್ತಾ ಇದ್ರೆ ಸುಮಾರು ಇದೆ. ಡಾಲ್ಫಿನ್ಸ್ ಇದೆ, ಜಿರಾಫೆ ಇದೆ, ಬಹಳಷ್ಟು ಪ್ರಾತ್ಯಕ್ಷಿಕೆಗಳು ಬೇರೆ ಬೇರೆ ವೆರೈಟೀಸಲ್ಲಿ ಮಾಡಲಾಗಿದೆ. ಇದು ಕೇವಲ ಒಂದು ಹೂವಿನಿಂದ ಮಾಡಿರುವಂಥ ಲಕ್ಷಾಂತರ ಹೂವಿನಿಂದ ಮಾಡಿರುವಂಥ ಒಂದು ಮಾಡೆಲ್ಸ್ ಅಷ್ಟೇ ಅಲ್ಲದೆ ಭಾಳಷ್ಟು ವಿಧವಾಗಿರುವಂಥ ಒಂದು ಡೆಕೋರೇಟಿವ್ ಪ್ಲಾಂಟ್ಸ್ನ, ಕ್ಯಾಕ್ಟಸ್ನ, ಬೋನ್ಸೈನ ಎಲ್ಲ ನೋಡಲಿಕ್ಕೆ ನಿಮಗೆ ಒಂದೇ ಸೂರಿನಡಿ ಸಿಗುತ್ತೆ. ಇದ್ರ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂಥ ಸಾಕಷ್ಟು ಮನೋರಂಜನೆ ಇದೆ. ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಇನ್ನು ಖಾದ್ಯ ಪ್ರಿಯರಿಗೆ ತಿನಿಸು ನೋಡಬೇಕು ಯಾವುದಾದ್ರೂ ರುಚಿ ಅಂದರೆ ಸುಮಾರಷ್ಟು ಸ್ಟಾಲ್ಸ್ಗಳು, ಫುಡ್ ಕೋರ್ಟ್ ಇದೆ. ಅದಷ್ಟೇ ಅಲ್ಲದೆ ಪ್ರತಿ ಸಂಜೆ ಕೂಡ ನಿಮ್ಮನ್ನೆಲ್ಲರಿಗೂ ಮನೋರಂಜನೆ ಮಾಡಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕಾಯ್ತಾ ಇದೆ. ಇನ್ನು ಒಳಗಡೆ ನೀವು ನಮ್ಮ ತೋಟಗಾರಿಕಾ ಇಲಾಖೆಯ ಕ್ಯಾಂಪಸ್ ಒಳಗಡೆ ಹೋಗಿ ನೋಡಿದ್ರೆ ನಿಮಗೆ ಎಷ್ಟೋ ಗೊತ್ತಿಲ್ಲದೆ ಇರೋವಂಥ ತರಕಾರಿಗಳು, ಹಣ್ಣಿನ ವಿಧಗಳನ್ನು ನಾವೆಲ್ಲನೂ ತಿಳ್ಕೊಳ್ಳಿಕ್ಕೆ ಅವಕಾಶವೂ ಸಿಗುತ್ತೆ. ಅಷ್ಟೇ ಅಲ್ಲದೆ ಸ್ವಸಹಾಯ ಸಂಘದ ಗುಂಪಿನ ಮಹಿಳೆಯರೇ ತಯಾರಿಸಿರುವಂಥ ಒಂದು ಸಿರಿಧಾನ್ಯದ ತಿನಿಸುಗಳು ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಒಂದು ವಾರಾಂತ್ಯ ಸಿಗ್ತಾ ಇರುವಂಥ ಸಾಲು ರಜೆ, ಶನಿವಾರ, ಭಾನುವಾರ, ಸೋಮವಾರವನ್ನು ಖಂಡಿತವಾಗ್ಲೂ ನೀವೆಲ್ಲನೂ ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ಹಾಗೂ ನಿಮ್ಮ ಒಂದು ಮಕ್ಕಳಿಗೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ತೋರಿಸಬಹುದಾಗಿರುವಂಥ ಅರಿವು, ಜಾಗೃತಿಯನ್ನು ಕೂಡ ಮೂಡಿಸಿ ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ.